ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಕಟಕ ರಾಶಿ, ಕಟಕ ಲಗ್ನ. ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿಯ ಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂತಹ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳು ಕಟಕ ರಾಶಿಯವರಿಗೆ ಯಾವ ರೀತಿಯ ಗ್ರಹಗಳ ಸ್ಥಿತಿ ಇದೆ ನೋಡಿ. ಸಪ್ತಮ ಸ್ಥಾನದಿಂದ ಮಂಗಳ ಮತ್ತೆ ರವಿಯ ಸಂಯೋಗ ಸುಮಾರಷ್ಟು ವಿಚಾರಗಳಿಗೆ ಕೆಲವೊಂದು ಉತ್ತಮವಾದಂತಹ ಫಲಗಳನ್ನು ನೋಡಬಹುದು. ಭಾಗ್ಯದಿಂದ ಶನೈಶ್ಚರನ ಸಂಚಾರ ಆಗ್ತಿದೆ. ಭಾಗ್ಯೋದಯ ಇರುತ್ತೆ. ಸ್ವಲ್ಪ ಶ್ರಮದಿಂದ ಭಾಗ್ಯೋದಯ ಬರುವಂತದ್ದಿರುತ್ತೆ. ಗುರು ಸ್ಥಾನದಲ್ಲಿದ್ದಾನೆ. ಸ್ವಲ್ಪ ಮಟ್ಟಿಗೆ ಗುರುವಿನ ಬಲ ಈ ಬರುವಂತಹ ತಿಂಗಳಲ್ಲೂ ಇರೋದಿಲ್ಲ. ಅಷ್ಟಮದಿಂದ 3 ಗ್ರಹಗಳ ಸಂಯೋಗ ರಾಹು, ಬುಧ ಮತ್ತೆ ಶುಕ್ರ. ಕೆಲವೊಂದು ಎಚ್ಚರಿಕೆಯ ನಡೆ ಇರಬೇಕು. ಜೊತೆಗೆ ನಿಮ್ಮ ಒಂದು ದುಡ್ಡು ಕಾಸಿನ ಸ್ಥಳದಿಂದ ಕೇತುವಿನ ಸಂಚಾರ ಇದೆ. ಇವೆಲ್ಲ ಗ್ರಹಗಳ ಸಂಯೋಗ ನೋಡೋದಾದ್ರೆ ಈ ಬರುವಂತಹ ತಿಂಗಳಲ್ಲಿ ಕೆಲವೊಂದು ಬದಲಾವಣೆ ಮತ್ತೆ ಕೆಲವೊಂದು ಉತ್ತಮ, ಕೆಲವೊಂದು ಮಿಶ್ರ ಫಲವನ್ನು ಕೂಡ ನೋಡುವಂತದ್ದಿರುತ್ತೆ. ನೋಡಿ, ಈ ಬರುವಂತಹ ತಿಂಗಳಲ್ಲಿ ಸಪ್ತಮದಲ್ಲಿ ರವಿ ಮತ್ತೆ ಮಂಗಳನ ಒಂದು ಸಂಚಾರ ಆಗ್ತಿದೆ. ಹಾಗಾಗಿ ನಿಮ್ಮಲ್ಲಿ ವ್ಯಕ್ತಿತ್ವ ಅಂದ್ರೆ ತುಂಬಾನೇ ಪೈಪೋಟಿ ಮಾಡುವಂತದ್ದಾಗಿರ್ಬೋದು, ಅತಿಯಾಗಿ ಒತ್ತಡದ ಮುಖಾಂತರ ಕೆಲಸ ಕಾರ್ಯಗಳನ್ನ ಮಾಡುವಂತದ್ದಾಗಿರ್ಬೋದು, ಪ್ರತಿಯೊಂದು ಕೆಲಸ ಕಾರ್ಯಕ್ಕೂ ಕೆಲವೊಂದು ಹೋರಾಟಗಳನ್ನ ಮಾಡಬೇಕಾದಂತದ್ದಿರುತ್ತೆ. ಎದುರಿನ ಮೇಲೆ ಅತಿಯಾದಂತಹ ಒತ್ತಡ ಹಾಕಿ ಕೆಲಸ ಕಾರ್ಯಗಳನ್ನ ತೆಗೆದುಕೊಳ್ಳೋದಾಗಿರ್ಬೋದು, ಆಕಸ್ಮಿಕವಾದಂತಹ ಓಡಾಟಗಳಾಗಿರ್ಬೋದು, ಅತಿಯಾದಂತಹ ಮಾತಾಗಿರ್ಬೋದು, ತುಂಬಾ ತೀಕ್ಷ್ಣವಾದಂತಹ ಮಾತಿರುತ್ತೆ. ತುಂಬಾ ಈಗೋ ಕ್ಲಾಶಸ್ ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ ಬರುವಂತಹ ತಿಂಗಳಲ್ಲಿ. ಹಾಗಾಗಿ ನಿಮ್ಮ ಒಂದು ಮಾತಿನ ಮೇಲೆ ತುಂಬಾ ನಿಗಾ ಇರಬೇಕು. ಪಾರ್ಟ್ನರ್ಸ್ ಆಗಿರ್ಬೋದು, ಬಾಳ ಸಂಗಾತಿ ಆಗಿರ್ಬೋದು, ಅವರ ಜೊತೆಗೆ ತುಂಬಾ ಉತ್ತಮವಾದ ಬಾಂಧವ್ಯ ಇರುತ್ತೆ. ಕೆಲವೊಂದು ಸಮಯದಲ್ಲಿ ಕಲಹ ಮತ್ತೆ ಗಲಾಟೆಗಳನ್ನ ಕೂಡ ನೋಡುವಂತಹ ಒಂದು ಸಾಧ್ಯತೆಗಳಿರುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಕೆಲವೊಂದು ಆಕಸ್ಮಿಕವಾದಂತಹ ಲಾಭಗಳನ್ನ ಕೂಡ ನೋಡುವಂತದ್ದಿರುತ್ತೆ. ದುಡ್ಡು ಕಾಸಿನ ಹರಿವಿರುತ್ತೆ. ವ್ಯಾಪಾರಗಳು ಕೂಡ ತುಂಬಾ ಚೆನ್ನಾಗಿ ನಡೀತೆ. ಆದರೆ ಎಲ್ಲೋ ಒಂದು ರೀತಿಯಲ್ಲಿ ಹಣಕಾಸಿನ ವ್ಯವಹಾರದಲ್ಲಿ ನಿಮ್ಮ ದುಡ್ಡು ಬೇರೆಯವರ ಪಾಲಿಗೆ ಸೇರುವಂತದ್ದಿರ್ಬೋದು. ಇಲ್ಲಾಂದ್ರೆ ಸ್ವಲ್ಪ ವಿಳಂಬದವರೆಗೆ ನಿಮ್ಗೆ ಸ್ಟ್ರಕ್ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಇದರ ಬಗ್ಗೆ ಸ್ವಲ್ಪ ಗಮನವನ್ನ ಕೊಡಬೇಕಾಗತ್ತೆ. ಈ ಬರುವಂತಹ ತಿಂಗಳಲ್ಲಿ ಸುಮಾರಷ್ಟು ವ್ಯವಹಾರಗಳು ಹಣಕಾಸಿನ ವಿಚಾರವಾಗಿ ಗೌಪ್ಯ ವಿಚಾರದಿಂದ ನಡೆಯುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಕೆಲವೊಂದು ವ್ಯವಹಾರಗಳು ಪೇಪರ್ ಮುಖಾಂತರ ಇಲ್ದೇನೆ ಬರೇ ಮಾತಿನ ಮೇಲೆ ನಡೆಯುವಂತದ್ದು ಕೂಡ ಇದೆ. ಕೆಲವೊಂದರಲ್ಲಿ ಲಾಭ ಇದೆ, ಕೆಲವೊಂದರಲ್ಲಿ ಮೋಸ ವಂಚನೆ ಹೋಗುವಂತಹ ಸಾಧ್ಯತೆ ಇರುತ್ತೆ. ಆ ದುಡ್ಡು ಕಾಸಿನ ವಿಚಾರದಲ್ಲಿ ಈ ಬರುವಂತಹ ತಿಂಗಳಲ್ಲಿ ವೈಮನಸ್ಸು, ಮನಸ್ತಾಪಗಳು, ಸಂಬಂಧಗಳಲ್ಲಿ ತೊಂದರೆ ತಾಪತ್ರೆಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಮುಖ್ಯವಾಗಿ ಈ ಬರುವಂತಹ ತಿಂಗಳಲ್ಲಿ ನಿಮ್ಮ ಒಂದು ಪ್ಲಾನಿಂಗ್ ತುಂಬಾ ಚೆನ್ನಾಗಿರ್ಬೇಕು. ನಿಮ್ಮ ಒಂದು ಭಾವನೆಗಳನ್ನ ಸರಿಯಾಗಿಟ್ಟಿರ್ಬೇಕು. ನಿಮ್ಮ ಒಂದು ವ್ಯಕ್ತಿತ್ವದ ದುರ್ಬಳಕೆ ಆಗುವಂತದ್ದಿರುತ್ತೆ. ಎದುರಿನ ವ್ಯಕ್ತಿಯಿಂದ ನಿಮಗೆ ಸ್ವಲ್ಪ ಹಿನ್ನಡೆ, ತೊಂದರೆ ತಾಪತ್ರೆಗಳನ್ನ ನೋಡುವಂತದ್ದೆ. ಇದರಿಂದಾಗಿ ನಿಮಗೆ ಸ್ವಲ್ಪ ಮಟ್ಟಿಗೆ ಸಂಬಂಧಗಳಲ್ಲಿ ಏರುಪೇರುಗಳಾಗುವಂತದ್ದಾಗಿರ್ಬೋದು. ಮತ್ತೆ ವೈಮನಸ್ಸುಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಮುಖ್ಯವಾಗಿ ಈ ಬರುವಂತಹ ತಿಂಗಳಲ್ಲಿ ನಿಮ್ಮ ಒಂದು ಪ್ರಾಮುಖ್ಯತೆ ಏನು ಕೊಡಬೇಕು ಅಂದ್ರೆ ಮಧ್ಯಸ್ಥಿಕೆಯನ್ನ ಮಾಡುವಂತ ವ್ಯಕ್ತಿಯ ಮುಖಾಂತರ ನಿಮ್ಮ ವ್ಯವಹಾರಗಳನ್ನ ಮಾಡಬೇಕು. ಬರವಣಿಗೆಯ ಮುಖಾಂತರ ಅಗ್ರಿಮೆಂಟ್ ಆಗಿರ್ಬೋದು, ಪೇಪರ್ ವರ್ಕ್‌ಗಳ ಮುಖಾಂತರನೇ ಮಾಡಬೇಕು. ರಹಸ್ಯವಾಗಿ ಮಾಡಿದಂತಹ ಕಾರ್ಯಗಳಲ್ಲಿ ಕೆಲವೊಂದು ಆಕಸ್ಮಿಕ ಲಾಭನೂ ಇದೆ. ಆದ್ರೆ ಅದರ ಜೊತೆಗೆ ಕೆಲವೊಂದು ನಷ್ಟನೂ ಕೂಡ ನೋಡುವಂತದ್ದಿರುತ್ತೆ. ಹಾಗಾಗಿ ಎದುರಿನ ವ್ಯಕ್ತಿಯ ಮಾತಿನ ಮೇಲೆ ಸಂಪೂರ್ಣವಾಗಿ ಭರವಸೆಯನ್ನ ಮಾಡಬಾರದು ಈ ಬರುವಂತಹ ತಿಂಗಳಲ್ಲಿ. ಜೊತೆಗೆ ನಿಮ್ಮ ಸುಖ ಸೌಕರ್ಯಗಳು ಏನಿದಾವೆ ಅದರಲ್ಲಿ ಕೆಲವೊಂದು ಏರುಪೇರುಗಳನ್ನ ನೋಡುವಂತದ್ದಿರುತ್ತೆ. ಶುಕ್ರನೇ ನಿಮಗೆ ಅಷ್ಟಮ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನಿಮ್ಮ ಸುಖ ಸೌಕರ್ಯಗಳಾಗಿರ್ಬೋದು, ವಾಹನಗಳಾಗಿರ್ಬೋದು, ಭೂಮಿ ವಿಚಾರದಲ್ಲಿ ಕೆಲವೊಂದು ಉತ್ತಮವಾದಂತಹ ಲಾಭ ಎದುರಿನ ವ್ಯಕ್ತಿ ಅಂದ್ರೆ ಬಾಳ ಸಂಗಾತಿಯಿಂದಾಗಿರ್ಬೋದು, ಪತಿಯಿಂದಾಗಿರ್ಬೋದು, ಪಾರ್ಟ್ನರ್ಸ್‌ಗಳಿಂದಾಗಿರ್ಬೋದು, ಅವರಿಂದ ಅವರಿಗೆ ಉತ್ತಮ ಅವರ ಒಂದು ಯೋಗಗಳಿಂದ ನಿಮಗೆ ಭಾಗ್ಯೋದಯ ಆಗುವಂತಹ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ನಿಮಗೆ ಇರುವಂತಹ ವಸ್ತುಗಳನ್ನು ನೀವೇ ಬಳಕೆ ಮಾಡ್ಕೊಳಕ್ಕಾಗಲ್ಲ. ಅದರಿಂದ ಬೇರೆಯವರಿಗೆ ಲಾಭವನ್ನ ನೋಡುವಂತದ್ದಿರುತ್ತೆ. ಈ ಬರುವಂತಹ ತಿಂಗಳಲ್ಲಿ ಭೂಮಿ, ವಾಹನಗಳು ಇವೆಲ್ಲ ಕೂಡ ಯೋಗ ಇದೆ. ಆದರೆ ಯಾರ ಹೆಸರ ಮೇಲೆ ಅಂದ್ರೆ ನಿಮ್ಮ ಬಾಳ ಸಂಗಾತಿ ಆಗಿರ್ಬೋದು, ಮಕ್ಕಳ ಮೇಲಾಗಿರ್ಬೋದು, ಪಾರ್ಟ್ನರ್ಸ್ ಹೆಸರ ಮೇಲೆ ವ್ಯವಹಾರಗಳನ್ನ ಮಾಡ್ತಿದ್ರೆ ಅದರಿಂದ ಉತ್ತಮವಾದಂತಹ ಲಾಭಗಳು. ನಿಮ್ಮ ಹೆಸರಲ್ಲಿರುವಂತಹ ಸುಖ ಸೌಕರ್ಯಗಳ ವಸ್ತುಗಳಲ್ಲಿ ಕೆಲವೊಂದು ಖರ್ಚು ಮತ್ತೆ ಕೆಲವೊಂದು ಅಡೆತಡೆಗಳನ್ನ ನೋಡುವಂಥದ್ದು. ಇಲ್ಲಾಂದ್ರೆ ಅದರಿಂದ ದೂರ ವಂಚಿತರಾಗಿ ಇರುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಜೊತೆಗೆ ದುಡ್ಡು ಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ದುಡುಕುತನ ಈ ಬರುವಂತಹ ತಿಂಗಳಲ್ಲಿ ಮಾಡಬಾರ್ದು. ಯಾವುದೇ ವಿಚಾರದಲ್ಲಿ ನಿಷ್ಕರ್ಷಕ್ಕೆ ಸಡನ್ ಆಗಿ ಬರಬಾರ್ದು. ಇಲ್ಲಾಂದ್ರೆ ಏನಾಗುತ್ತೆ, ವೈಮನಸ್ಸು, ಮನಸ್ತಾಪಗಳಾಗತ್ತೆ. ಪ ಪ ವ್ಯತ್ಯಾಸಗಳು ಯಾವ ರೀತಿ ಇರುತ್ತಂದ್ರೆ ನೀವು ಅಂದ್ರೆ
ನೀವು ಪ್ರತ್ಯಕ್ಷ ನೋಡಿದರೂ ಕೂಡ ಪ್ರಮಾಣಿಸಿ ನೋಡು ಅನ್ನುವಂಥ ಒಂದು ಮಾನಸಿಕ ಸ್ಥಿತಿ ನಿಮ್ಮಲ್ಲಿ ಇರಬೇಕಾಗತ್ತೆ. ಹೊಸ ವ್ಯಾಪಾರ ವ್ಯವಹಾರಗಳು ಈ ಬರುವಂತಹ ತಿಂಗಳಲ್ಲಿ ಯಾವುದೇ ರೀತಿಯ ಕಾರ್ಯಾರಂಭ ನಿಮಗೆ ಅಷ್ಟೊಂದು ಶುಭಕರವಾದಂತಹ ಫಲ ಕೊಡಲ್ಲ. ಅದರ ಬಗ್ಗೆ ಒಂದು ಸಂಶೋಧನೆ ಆಗಿರ್ಬೋದು, ಮತ್ತೆ ಒಂದು ರೀತಿಯ ಒಂದು ಬೇರೆ ರೀತಿಯ ಪ್ರಯೋಗಗಳನ್ನಾಗಿರ್ಬೋದು, ಅವೆಲ್ಲ ಮಾಡೋದ್ರಿಂದ ನಿಮಗೆ ಮುಂದೆ ಬರುವಂತಹ ದಿನಗಳಲ್ಲಿ ಆ ವ್ಯಾಪಾರದಿಂದ ಹೇಗೆ ಲಾಭವನ್ನ ಪಡಿಬೇಕನ್ನುವಂಥ ಒಂದು ಮಾರ್ಗದರ್ಶನ ದಾರಿ ಸಿಗುವಂಥದ್ದಿರುತ್ತೆ. ರಿಸರ್ಚ್ ಅಲ್ಲಿ ತುಂಬಾ ಉತ್ತಮವಾದಂತಹ ಫಲಗಳನ್ನ ನೀವು ಬರುವಂತಹ ತಿಂಗಳಲ್ಲಿ ನೋಡ್ಬೋದು. ಅಷ್ಟಮದಿಂದನೇ ರಾಹು, ಬುಧ ಮತ್ತೆ ಶುಕ್ರ ಈ 3 ಗ್ರಹಗಳ ಸಂಯೋಗ ಇರೋದ್ರಿಂದ ಕೆಲವೊಂದು ವಿಚಾರಗಳಲ್ಲಿ ತುಂಬಾ ಆಕಸ್ಮಿಕವಾದಂತಹ ಲಾಭಗಳನ್ನ ನೋಡ್ಬೋದು. ನೀವು ಇನ್ಶೂರೆನ್ಸ್ ಇಂದ ಲಾಭವನ್ನ ನೋಡುವಂಥದ್ದಾಗಿರ್ಬೋದು. ಯಾವುದಾದರೂ ನಿಮಗೆ ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ನಿಮಗೆ ಬರಬೇಕಾದಂತಹ ದುಡ್ಡು, ಅದರಿಂದ ನಿಮಗೆ ಆಕಸ್ಮಿಕವಾದಂತಹ ಲಾಭವನ್ನ ನೋಡ್ಬೋದು. ಎದುರಿನ ವ್ಯಕ್ತಿಗೆ ಒತ್ತಡ ಹಾಕಿ ನಿಮ್ಮ ದುಡ್ಡನ್ನ ವಾಪಸ್ ತಗೊಳ್ಳೋಕೆ ಆ ಸಂಬಂಧಪಟ್ಟಂತ ಕೋರ್ಟ್ ಮುಖಾಂತರ ನೀವೇನಾದ್ರೂ ಆ ಪ್ರಯೋಗಗಳನ್ನ ಮಾಡಿದ್ರೆ ಅದರಿಂದ ಲಾಭ ತಗೊಳ್ಳುವಂಥದ್ದು, ಇಲ್ಲಾಂದ್ರೆ ಒತ್ತಡದ ಮುಖಾಂತರ ನಿಮಗೆ ಕಾರ್ಯ ಸಾಧನೆಯನ್ನ ಮಾಡುವಂತಹ ಸಾಧ್ಯತೆ ಇರುತ್ತೆ. ಆದರೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಪಾಲು ಬೇರೆಯವರ ಪಾಲಿಗೂ ಸೇರುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಈ ಬರುವಂತಹ ತಿಂಗಳಲ್ಲಿ ಸಂಬಂಧಗಳಾಗಿರ್ಬೋದು, ಪತಿ ಪತ್ನಿಯ ಸಂಬಂಧಗಳಲ್ಲಿ ಒಂದು ಸರಿ ಚೆನ್ನಾಗಿರುತ್ತೆ, ಇನ್ನೊಂದು ಸರಿ ಕಲಹ, ವೈಮನಸ್ಸು, ಮನಸ್ತಾಪಗಳನ್ನ ನೋಡುವಂಥದ್ದಿರುತ್ತೆ. ಕಲಹಗಳು ತುಂಬಾ ಜಾಸ್ತಿ ಆದ್ರೆ ಸ್ವಲ್ಪ ಮಟ್ಟಿಗೆ ವಿಯೋಗ ಅಂದ್ರೆ ಪತಿ ಪತ್ನಿಯ ಸಂಬಂಧಗಳಲ್ಲಿ ಕಡಿತ ಆಗುವಂಥದ್ದಾಗಿರ್ಬೋದು, ದೂರ ಇರುವಂತಹ ಸಾಧ್ಯತೆ ಈ ಬರುವಂತಹ ತಿಂಗಳಲ್ಲಿ ನೋಡುವಂಥದ್ದಿದೆ. ಆಲ್ರೆಡಿ ಗಂಡ ಹೆಂಡತಿಯ ಸಂಬಂಧ ಎಲ್ಲೋ ಒಂದು ರೀತಿಯಲ್ಲಿ ವೈಮನಸ್ಸಿಗಿದೆ ಅಂದ್ರೆ ಅದು ಕೋರ್ಟ್ ಮೆಟ್ಟಿಲು, ಪೊಲೀಸ್ ಸ್ಟೇಷನ್ ಓಡಾಟ, ವಾದ ವಿವಾದಗಳು, ಕುಟುಂಬದ ಮಧ್ಯೆ ಒಂದು ಡಿಸ್ಕಷನ್ಸು ಇವೆಲ್ಲ ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಕಟಕ ರಾಶಿಯವರು ಈ ಬರುವಂತಹ ತಿಂಗಳಲ್ಲಿ ತುಂಬಾ ತಾಳ್ಮೆಯಿಂದ ವ್ಯವಹರಿಸಬೇಕು. ಅದರಿಂದಾನೇ ನಿಮಗೆ ಅನುಕೂಲಗಳಾಗತ್ತೆ. ಶನೇಶ್ವರ ನಿಮಗೆ ಭಾಗ್ಯಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಭಾಗ್ಯೋದಯ ಕಾಲ ಇರುತ್ತೆ ನಿಮಗೆ. ಆದರೆ ಅತಿಯಾದಂತಹ ಶ್ರಮ ಪಡಬೇಕಾಗತ್ತೆ ಪ್ರತಿ ಕೆಲಸ ಕಾರ್ಯಗಳಲ್ಲೂ. ದೂರದ ಪ್ರಯಾಣಗಳಾಗಿರ್ಬೋದು, ವಿದೇಶದಲ್ಲಿ ತುಂಬಾ ಉತ್ತಮವಾದಂದ್ರೆ ತಮ್ಮ ಸ್ವಕ್ಷೇತ್ರ ಬಿಟ್ಟು ಬೇರೆ ಸ್ಥಳದಲ್ಲಿ ಯಾರಿದ್ದಾರೋ ಅವರಿಗೆ ಭಾಗ್ಯೋದಯ ಕಾಲ ತುಂಬಾ ಚೆನ್ನಾಗಿರುತ್ತೆ. ಆದರೆ ವಿಪರೀತವಾದಂತಹ ಒಂದು ಖರ್ಚುಗಳನ್ನ ಮಾಡಬೇಕಾದಂಥದ್ದಿರುತ್ತೆ. ನೀವು ಖರ್ಚುಗಳು ಪೂಜೆ ಪುನಸ್ಕಾರದ ಮೇಲಾಗಿರ್ಬೋದು, ನಿಮ್ಮ ಒಂದು ಇಷ್ಟ ದೇವರ ಒಂದು ಸ್ಥಳಕ್ಕೆ ಹೋಗಿ ಭೇಟಿ ಕೊಡೋದ್ರಲ್ಲಾಗಿರ್ಬೋದು, ಇಲ್ಲಾಂದ್ರೆ ನಿಮ್ಮ ಒಂದು ಒಂಟಿಯಾಗಿ ನಿಮ್ಮ ಒಂದು ದೂರದ ಪ್ರಯಾಣದ ಮೇಲೆ ಅತಿಯಾದಂಥ ಖರ್ಚುಗಳನ್ನು ಮಾಡೋದಾಗಿರ್ಬೋದು. ಇವೆಲ್ಲವನ್ನೂ ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ ಕಟಕ ರಾಶಿ, ಕಟಕ ಲಗ್ನದವರಿಗೆ. ಮುಖ್ಯವಾಗಿ ಈ ಬರುವಂತಹ ತಿಂಗಳಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗತ್ತೆ. ಆರೋಗ್ಯದಲ್ಲಿ ಆಕಸ್ಮಿಕವಾದಂತಹ ಏರುಪೇರುಗಳನ್ನ ನೋಡುವಂಥದ್ದಿದೆ. ಆಲ್ರೆಡಿ ಯಾರಿಗೆ ಪೈಲ್ಸ್‌ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಮೂಲವ್ಯಾಧಿ ಆಗಿರ್ಬೋದು, ಇಲ್ಲಾಂದ್ರೆ ಆ ಸ್ವಲ್ಪ ಮಟ್ಟಿಗೆ ಮೂತ್ರಕೋಶದಲ್ಲಿ ತೊಂದರೆ ತಾಪತ್ರೆಗಳು, ಯೂರಿನ್ ಇನ್ಫೆಕ್ಷನ್ಸ್ ಅನ್ನ ನೋಡುವಂಥದ್ದಾಗಿರ್ಬೋದು. ಮುಖ್ಯವಾಗಿ ಯಾರಿಗೆ ನರಗಳ ಸಮಸ್ಯೆ, ಪ್ಯಾರಲೈಸಿಸ್ ಆಗಿರ್ಬೋದು, ಅಲರ್ಜಿಗಳಾಗಿರ್ಬೋದು, ಇನ್ಫೆಕ್ಷನ್ ಆಗಿರ್ಬೋದು, ಇವೆಲ್ಲ ಪದೇ ಪದೇ ನೋಡುವಂಥದ್ದಿರುತ್ತೆ. ಕಟಕ ರಾಶಿಯವರು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಮತ್ತೆ ಆಸ್ಪತ್ರೆ ಓಡಾಟಗಳು, ಕೆಲವೊಂದು ವಿಚಾರದಲ್ಲಿ ಕುಟುಂಬದವರ ವಿಚಾರದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಸರ್ಜರೀಸ್‌ಗಳನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ಆದರೆ ಆ ಸರ್ಜರಿಗಳು ಮಾಡಿದ್ರೂ ಕೂಡ ಕೆಲವೊಂದು ಫಲಕಾರಿ ಆಗದೇ ಇರುವಂತಹ ಸಾಧ್ಯತೆ ಇರುತ್ತೆ. ಮತ್ತೆ ಅದನ್ನ ಸರಿ ಪುನರ್ ಸರ್ಜರಿ ಮಾಡಬೇಕಾದಂತಹ ಪರಿಸ್ಥಿತಿ ಎದುರಿಸುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಮಾತ್ರೆಗಳ ಮುಖಾಂತರನೇ ಬರುವಂತಹ ದಿನಗಳಲ್ಲಿ ಮ್ಯಾನೇಜ್ ಮಾಡಿದ್ರೆ ಮುಂದೆ ಬರುವಂತಹ ಸಮಯ ಆ ಸರ್ಜರಿಗೆ ಉತ್ತಮವಾದಂತಹ ಅವಕಾಶಗಳು ಕೂಡ ಇರುತ್ತೆ. ಜೊತೆಗೆ ನೋಡಿ, ವಿದ್ಯಾಭ್ಯಾಸ ಆಗಿರ್ಬೋದು, ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳು. ಯಾರು ಕಟಕ ರಾಶಿಯ ವಿದ್ಯಾರ್ಥಿಗಳಿದ್ದಾರೋ ಅವರು ಸ್ವಲ್ಪ ಹೆಚ್ಚಿಗೆ ಶ್ರಮವನ್ನ ಪಡಬೇಕಾಗತ್ತೆ. ಎಲ್ಲೋ ಒಂದು ರೀತಿಯಲ್ಲಿ ಉದ್ವೇಗಗಳ ಒಳಗಾಗೋದಾಗಿರ್ಬೋದು, ಓದಿದ್ದನ್ನ ಮರೆತು ಹೋಗುವಂಥದ್ದಾಗಿರೋದು, ಎಲ್ಲೋ ಒಂದ್ ಕಡೆ ಸೆಲ್ಫ್ ಕಾನ್ಫಿಡೆನ್ಸ್‌ನ ಕೊರತೆ ಇರುತ್ತೆ. ಅದರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡೋದಾಗಿರ್ಬೋದು, ಮತ್ತೆ ಸ್ವಲ್ಪ ಮಟ್ಟಿಗೆ ಪ್ರಯತ್ನದ ಮುಖಾಂತರ ನಿಮ್ಮ ಒಂದು ರಿಸಲ್ಟ್ ಚೆನ್ನಾಗಿ ಬರೋಕ್ಕೆ ಯೋಗಗಳು ಈ ಬರುವಂತಹ ತಿಂಗಳಲ್ಲಿರುತ್ತೆ. ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಅಂದ್ರೆ ಡಿಸ್ಪ್ಯೂಟ್ಸ್‌ಗಳನ್ನ ಈ ಬರುವಂತಹ ತಿಂಗಳಲ್ಲಿ ಮಾಡ್ಕೋಬಾರ್ದು. ಮನಸ್ತಾಪಗಳಾದ್ರೆ ಸಂಬಂಧಗಳು ಕೋರ್ಟ್ ಮೆಟ್ಟಿಲು ಹೋಗೋದಾಗಿರ್ಬೋದು, ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ವಿಪರೀತವಾದಂತಹ ಖರ್ಚು, ನಷ್ಟಗಳು ಇವೆಲ್ಲವನ್ನ ನೋಡ್ತೀರಾ ಈ ಬರುವಂತಹ ತಿಂಗಳಲ್ಲಿ. ವಿನಾಕಾರಣ ಮೂರರ ಮಧ್ಯಸ್ಥಿಕೆ ಯಾರು ವಹಿಸ್ತಾರೋ ಅವರಿಗೆ ಲಾಭ ಇರುತ್ತೆ ಈ ಬರುವಂತಹ ತಿಂಗಳಲ್ಲಿ, ನಿಮಗೆ ಅದರಿಂದ ಲಾಭ ಆಗೋದಿಲ್ಲ. ಹಾಗಾಗಿ ಆದಷ್ಟು ತಾಳ್ಮೆಯಿಂದ ಈ ಬರುವಂತಹ ತಿಂಗಳಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ಕೋಬೇಕು. ಉದ್ಯೋಗದಲ್ಲೂ ಕೂಡ ಕೆಲವೊಂದು ಬದಲಾವಣೆ, ಏರುಪೇರುಗಳಾಗಿರ್ಬೋದು, ಇರುವಂತಹ ಉದ್ಯೋಗವನ್ನ ಬಿಡುವಂಥದ್ದಾಗಿರ್ಬೋದು,
ಮುಂಚೆ ಯಾವ ಕೆಲಸದಲ್ಲಿ ಇರ್ತೀರೋ ಆ ಕೆಲಸಕ್ಕೆ ಮತ್ತೆ ವಾಪಸ್ ಹೋಗುವಂಥದ್ದಾಗಿರ್ಬೋದು. ಇವೆಲ್ಲವನ್ನು ಕೂಡ ಕಟಕ ರಾಶಿ, ಕಟಕ ಲಗ್ನದವರು ನೋಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತಾಳ್ಮೆಯಿಂದ ವ್ಯವಹರಿಸಬೇಕು. ಇಲ್ಲ ಅಂದ್ರೆ ಉದ್ಯೋಗದಲ್ಲಿ ತೊಂದರೆ ತಾಪತ್ರೆಗಳ ಜೊತೆಗೆ ನಿಮಗೆ ನಾನಾ ರೀತಿಯ ಒಂದು ಕಷ್ಟ ಕಾರ್ಪಣ್ಯಗಳು ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಈ ಬರುವಂತಹ ತಿಂಗಳು ಕಟಕ ರಾಶಿಯವರು ತುಂಬಾ ತಾಳ್ಮೆಯಿಂದ ವ್ಯವಹರಿಸಿದ್ರೆ ಅವರಿಗೆ ಬರುವಂತಹ ದಿನಗಳಲ್ಲಿ ಸ್ವಲ್ಪ ಸಮಸ್ಯೆಗಳಿಂದ ಹೊರಬರುವಂತಹ ಯೋಗಗಳು ಕೂಡನು ಇದೆ. ಏನು ಪರಿಹಾರವನ್ನ ಮಾಡ್ಕೋಬೇಕು ಈ ಬರುವಂತಹ ತಿಂಗಳಲ್ಲಿ? ಮುಖ್ಯವಾಗಿ ರಾಹುವಿನ ಪರಿಹಾರವನ್ನ ಮಾಡ್ಕೊಳ್ರಿ. ನಿಮ್ಮ ಮಾನಸಿಕ ಒತ್ತಡದ ಏನಿರುತ್ತೋ ಅದು ಕಡಿಮೆ ಆಗತ್ತೆ. ಪ್ರತಿ ಮಂಗಳವಾರ ಮತ್ತೆ ಶುಕ್ರವಾರ ದುರ್ಗಾ ಬೀಜ ಮಂತ್ರ ಪಠನೆ ಮಾಡೋದು, ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗೋದು, ಮತ್ತೆ ಶನಿವಾರ ಉದ್ದಿನ ಕಾಳನ್ನ ದಾನ ಮಾಡಿ. ಅದರ ಜೊತೆಗೆ ಬುಧನ ಪರಿಹಾರವನ್ನ ಮಾಡ್ಕೊಳ್ಳಿ. ಪ್ರತಿ ಬುಧವಾರ ಹಸಿರು ವಸ್ತ್ರದ ಜೊತೆಗೆ ತುಳಸಿ ಮಾಲೆ ಒಂದು ಅರ್ಚನೆಯನ್ನ ವಿಷ್ಣು ದೇವರಿಗೆ ಮಾಡೋದು, ಮತ್ತೆ ಬುಧ ಗ್ರಹಕ್ಕೆ ಹೆಸರು ಕಾಳನ್ನ ದಾನ ಮಾಡಿ. ಅದರಿಂದ ನಿಮಗೆ ನಿಮ್ಮ ಒಂದು ಸಂಬಂಧ ಆಗಿರ್ಬೋದು, ಡಿಸ್ಪ್ಯೂಟ್ಸ್ಗಳು ಇವೆಲ್ಲವನ್ನು ಕೂಡ ಕ್ಲಿಯರ್ ಮಾಡುವಂತಹ ಯೋಗಗಳಿರುತ್ತೆ. ಶುಕ್ರನ ಪರಿಹಾರವನ್ನ ಮಾಡ್ಕೊಳ್ಳಿ. ಪ್ರತಿ ಶುಕ್ರವಾರ ಬಿಳಿ ವಸ್ತ್ರ ಜೊತೆ ಅವರೇಕಾಳನ್ನ ದಾನ ಮಾಡಿ, ಶುಕ್ರನ ಬೀಜ ಮಂತ್ರವನ್ನ ಪಠನೆ ಮಾಡಿ. ಅದರಿಂದ ನಿಮಗೆ ನಿಮ್ಮ ಹೆಸರು, ಕೀರ್ತಿ, ಗೌರವ, ಸುಖ ಸೌಕರ್ಯಗಳಲ್ಲಿ ಏನಾದರೂ ಅಡೆತಡೆಗಳಿದ್ರೆ ಅದರಿಂದ ನಿವಾರಣೆ ಆಗುವಂತ ಯೋಗಗಳಿರುತ್ತೆ. ಹಾಗೆ ಈ ಬರುವಂತಹ ತಿಂಗಳಲ್ಲಿ ನೀವು ಏನ್ ಮಾಡ್ಬೇಕು ಅಂದ್ರೆ ಒಂದು ಮಂಗಳನ ರತ್ನವನ್ನ ಧಾರಣೆ ಮಾಡಿ. ಅದರಿಂದ ನಿಮಗೆ ಧೈರ್ಯ, ಸಾಹಸ ಕಾರ್ಯಗಳಾಗಿರ್ಬೋದು, ನೀವು ಕೈಗೆತ್ತಿಕೊಂಡ ಕೆಲಸ ಕಾರ್ಯಗಳನ್ನ ಎದುರಿಸಿ ಅದರಿಂದ ಜಯ ಸಾಧಿಸುವಂತಹ ಸಾಮರ್ಥ್ಯ ನಿಮಗೆ ಬರುವಂಥದ್ದಿರುತ್ತೆ. ಈ ಹೇಳಿದಂತಹ ಪರಿಹಾರಗಳನ್ನು ಕೂಡ ಮಾಡ್ಕೊಳ್ಳಿ. ಮತ್ತೆ ಈ ಬರುವಂತಹ ತಿಂಗಳಲ್ಲಿ ಸ್ವಲ್ಪ ತಾಳ್ಮೆಯಿಂದ ವ್ಯವಹರಿಸಿ ಮತ್ತೆ ಕೆಲಸ ಕಾರ್ಯಗಳನ್ನ ಸಕ್ಸಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.